ಅಂದ್ರೆ ಆಕೆ ಯಾವ ರೀತಿಯಾಗಿ ಯೋಚನೆ ಮಾಡಿದಾಳೆ ಅಂತಂದ್ರೆ, ನಾನು ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಡ್ರೆ ಆ ಮಂಗಳ ದೋಷ ಹೋಗ್ಬಿಡುತ್ತೆ, ನಾನ್ ಪ್ರೀತಿಸೋದ ಹುಡುಗನ ಜೊತೆ ಚೆನ್ನಾಗಿರ್ಬೋದು ಮುಂದಿನ ಜೀವನದಲ್ಲಿ ಅನ್ನೋ ಒಂದು ಥಾಟ್ ಇಟ್ಕೊಂಡು ಆಕೆ ಮದ್ವೆ ಆಗಿ ಈಗ ಕೊಲೆ ಮಾಡಿದಾಳೆ. ಹೌದೌದು, ಯಾಕೆಂದ್ರೆ ಅವಳ ಮನಸ್ಸಲ್ಲಿ ಮೊದಲೇ ಸಿದ್ಧಳಾಗ್ಬಿಟ್ಟಿದ್ದಾಳೆ. ಆ ಸಿದ್ಧತೆ ಬರಬೇಕಾದ್ರೂ ಮೋಹ ವ್ಯಾಮೋಹ ಎರಡು, ಮತ್ತು ಅವಳಲ್ಲಿರೋ ಸ್ವಾರ್ಥ ಹಿತಾಸಕ್ತಿ, ಆ ಮಾನವೀಯತೆ ಅನ್ನೋ ದೃಷ್ಟಿ ಮರ್ತೋಯ್ತು. ಬದುಕಿನಲ್ಲಿ ಇವತ್ತು ಕರ್ನಾಟಕ ಅಲ್ಲ ಇಡೀ ಭಾರತದಲ್ಲಿ ಇವತ್ತು ನಡೀತಾ ಇದೆ, 100ಕ್ಕೆ 60 ಭಾಗ ನಡೀತಾ ಇದೆ ಇವತ್ತು ಪ್ರತಿ ಮನೆಯಲ್ಲೂ. ಇವತ್ತು ಹೆಣ್ಣು ಹೆತ್ತವರಿಗೆ ಅವರು ವ್ಯಾವಹಾರಿಕವಾಗಿ ಎಷ್ಟೇ ಕಷ್ಟ ಸಾಲ ಸೋಲ ಮಾಡಿ ಒಂದು ಮಗಳ ಮದುವೆ ಮಾಡಿಕೊಡ್ಬೇಕಾದ್ರೆ ಅವರೆಷ್ಟು ಕಣ್ಣೀರು ಹಾಕಿರ್ತಾರೆ. ಆ ಮಗಳು ಅವ್ರ ಮನೆಗೆ ಹೋಗಿ ಅವ್ರೇನಾರು ಹತ್ರ ಆದಾಗ ಎಷ್ಟು ತೊಂದರೆ ಪಡ್ತಾರೆ, ನೋವು ಪಡ್ತಾರೆ. ಈ ಥರ ಹಿತಾಸಕ್ತಿಗಳು ನಡೀತಾ ಬಂದಿದೆ ಇವತ್ತಿನವರೆಗೂ. ಆದರೆ ಈ ಒಂದು ಪುರುಷನಿಗೆ ಈ ರೀತಿ ಒಂದು ಬಲಿಯಾದರೆ ಅವ್ರ ಗತಿ ಏನಾಗಬೇಕು? ಎಲ್ಲ ಅದ್ಲು ಬದಲು ಆ ವ್ಯವಸ್ಥೆ ಇದು. ಯಾಕಂದರೆ ಮಂಗಳ ಒಂದನ್ನೇ ನಾವು ಕಾರಣ ತೊಗೊಳಕ್ಕಾಗಲ್ಲ, ಅವರಲ್ಲಿ ಇರ್ತಕ್ಕಂಥ ಪೂರ್ವ ಜನ್ಮದ ಸುಕೃತಗಳು ಅದು ಪರಿಪಾಠ ಕಲಿಸ್ತವೆ, ಅದು ಪಾಠ ತೋರಿಸ್ಕೊಡ್ತದೆ. ಈ ಗ್ರಹಗತಿಗಳ ಒಂದನ್ನೇ ನಾವು ಕಾರಣ ತೊಗೊಳ್ಳೋದ್ರಿಂದ ಪ್ರಯೋಜನ ಬರಲ್ಲ. ವಾತಾವರಣ ಕಲುಷಿತವಾಗಿದ್ದರೆ ಅಲ್ಲಿ ಕೆಟ್ಟ ವಾಸನೆ ಬಂದಾಗ ನಮ್ಗೆ ವಾಸನೆಗೆ ಬಾಯಿ ಮುಚ್ಕೋಬೇಕು, ಜಾಗ ಬದಲಾವಣೆ ಮಾಡ್ಕೊಳ್ಳೇಬೇಕು. ಇದು ಆ ರೀತಿ ಆಗೋದಿಲ್ಲ, ಇದು ಕಣ್ಣು ಕಾಣದೇ ಇರತಕ್ಕಂಥ ಕರ್ಮಫಲಗಳು. ಆ ಕರ್ಮಫಲಗಳು ಕಾಡ್ತಿರುವಾಗ ಅವ್ರು ಎಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ? ಜ್ಯೋತಿಷ್ ತಗೋಬೇಕು, ಒಬ್ಬ ಜ್ಞಾನಿಗಳು ತಗೋಬೇಕು, ಎಲ್ಲೋ ಒಂದು ಕಡೆ ಹೋಗಿ ಅದು ಪರಿಹಾರ ಕಂಡುಕೊಳ್ಳೇಬೇಕು ಅಲ್ವಾ? ಇಲ್ಲ ಅಂದರೆ ಅದು ಸಾಧ್ಯ ಇಲ್ಲ. ಒಬ್ಬೊಬ್ಬ ಜ್ಯೋತಿಷಿ ಒಂದೊಂದು ರೂಪುರೇಷೆಗಳನ್ನ ಹೇಳ್ತಾರೆ. ಸಾಮಾನ್ಯವಾಗಿ ನಾರ್ಮಲ್ಲಾಗಿ ಲೆಕ್ಕಾಚಾರ ಕೊಡುವಂಥ ವ್ಯಕ್ತಿತ್ವವಾಗಿ ವ್ಯವಸ್ಥೆಯಲ್ಲಿ ನಾನು ಕಾಣಿಸ್ತಾ ಇಲ್ಲ ಇವತ್ತು. ಅವರವರು ಸ್ವಾರ್ಥ ಹಿತಾಸಕ್ತಿಗೆ ಹೊಟ್ಟೆಪಾಡಿಗಾಗಿ ನಾನಾ ವೇಷಭೂಷಗಳು ನಡೀತಾ ಇದೆ. ಆದರೆ ಜನ ಹಿತಾಸಕ್ತಿಗೆ, ಬದುಕಿಗೆ, ಭವಿಷ್ಯಕ್ಕೆ ಸಮತೋಲನ ಇಲ್ಲ. ಈಗ ಸಿರಿವಂತಿಕೆಗೆ ಬೆಲೆ ಇದೆ, ಮಾನಸಿಕ ಸ್ಥಿತಿಯಲ್ಲಿ ಬಡತನ ಶ್ರೀಮಂತನ ನಾವು ಹೇಳ್ಕೊಳಕ್ಕಿದ್ದೇವೆ, ಜೀವನದಲ್ಲೇ ಅಳವಡಿಸ್ಕೊಳ್ಳೋಕೆ ಯಾವುದು ಉದ್ಭವಿಸ ಕಾಣಿಸ್ತಾ ಇಲ್ಲ ಇವತ್ತು ಬದುಕಿನಲ್ಲಿ. ಆ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ, ಇದು ಎಲ್ಲರೂ ಯೋಚನೆ ಮಾಡಬೇಕಾದ್ದು ಇವತ್ತಿನ ಸ್ಥಿತಿಗತಿ ಒಳಗಡೆ. ಹಾಗಾಗಿ ಮಂಗಳ ಗ್ರಹನೇ ದೂರೋದು ತಪ್ಪು ನಾವು. ಓಕೆ, ಇನ್ನು ಡಾಕ್ಟರ್ ಕೂಡ ಇದ್ದಾರೆ, ಅವ್ರ ಹತ್ರನೂ ಕೂಡ ಕೇಳೋಣ. ಮೇಡಮ್, ಈಗ ಆಕೆ ಕೊಲೆ ಮಾಡಿದಾಳೆ, ಪತಿಯನ್ನ 3 ದಿನ ಅಂದರೆ ಮದುವೆಯಾಗಿ ಕೇವಲ 3 ದಿನಕ್ಕೆ ಪತಿಯನ್ನ ಹತ್ಯೆ ಮಾಡಿರುವಂಥದ್ದು. ಆಕೆ ಕೊಡ್ತಾ ಇರುವಂತಹ ಕಾರಣ ಏನಪ್ಪ ಅಂತಂದರೆ ಮಂಗಳ ದೋಷ ಆಯಿತು, ಸೊ ಹಾಗಾಗಿ ನಾನು ಆತನನ್ನು ಹತ್ಯೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆಕೆಯ ಮನಸ್ಥಿತಿ ಯಾವ ಮಟ್ಟಿಗೆ ತಲುಪಿರಬಹುದು ಅಂತ ಹೇಳಿ? ಇದು ಬೇಸಿಕಲಿ ತಿಳ್ಕೊಳ್ಳೋದಾದರೆ ಇರೋಷನ್ ಆಫ್ ವ್ಯಾಲ್ಯೂ ಸಿಸ್ಟಮ್. ಇವಾಗ ಎಲ್ಲ ಪ್ರಾಬ್ಲಮ್ಗೂ ಒಂದು ಸಲ್ಯೂಷನ್ ಇರುತ್ತೆ. ಸಪೋಸ್ ಅವನ್ನ ಲವ್ ಮಾಡಿದ್ಲು ಮದುವೆಗೆ ಮುಂಚೆನೆ ಅಂತ ಅಂದರೆ ಮನೇಲಿ ಒಪ್ಪಿಲ್ಲದೆ ಇರಬಹುದು, ಇವನ್ನ ಮದುವೆ ಮಾಡಿಬಿಟ್ಮೇಲೆ ಸರಿ ಹೋಗುತ್ತೆ ಅಂತ ಇದೊಂದು ಪರಿಹಾರ ಅಂತ ಮದುವೆ ಮಾಡಿರ್ಬೋದು ಫೋರ್ಸ್ಫುಲ್ ಆಗಿ. ಅವಳು ಅದನ್ನು ನಾನು ಹೇಗಾರೋ ಮಾಡಿ ರಿವೆಂಜ್ಫುಲ್ ಮ್ಯಾರೇಜ್ ಆಗಿರಬಹುದು. ತಾಡು ಏನು ಮಾಡ್ತೀನಿ ನೀವು ಬಲವಂತ ಮಾಡ್ತೀರಾ ಆಮೇಲೆ, ಯಾಕಂದರೆ ಇದಕ್ಕೆ ತುಂಬ ಮಲ್ಟಿಪಲ್ ಆ್ಯಂಗಲ್ಸ್ ಇರುತ್ತೆ ಇಷ್ಟು ಹಂತಕ್ಕೆ ಇದು ಹೋಗಬೇಕಾದ್ರೆ. ಸೊ ಒಂದು ಹ್ಯುಮ್ಯಾನಿಟಿ ಅನ್ನೋ ಪ್ರಶ್ನೆ ಎಲ್ಲಿಗೆ ಹೋಗಿದೆ ಅಂತ. ಸೊ ಇನ್ನೊಂದು, ಯಾರು ಪ್ರೀತಿಸಿದಾಗ ದಯವಿಟ್ಟು ಅದು ನಿಮ್ಮನೆ ಪ್ರಾಬ್ಲಮ್ ಆಗಿರಲಿ, ಮದುವೆ ಮಾಡಿಬಿಟ್ರೆ ಸಾಲ್ವ್ ಆಗುತ್ತೆ ಅಂತ ಹೇಳಿ ಇನ್ನೊಂದು ವ್ಯಕ್ತಿನ ಬಲಿಪಶು ಮಾಡೋದು ತುಂಬ ತಪ್ಪಾಗುತ್ತೆ. ಯಾಕಂದರೆ ಈ ಥರ ಮದುವೆಗಳು ತುಂಬ ಆಗ್ತಾ ಇದೆ ಇವಾಗ. ಆಮೇಲೆ ಅವರು ಲವರ್ನ ಕರ್ಕೊಂಡು ಬಂದು ಹುಡುಗನ ಅಥವಾ ಹುಡುಗಿನೋ ಕೊಲೆ ಮಾಡಿಸುವಂಥದ್ದು. ಕೊಲೆಯೇ ಬೇಕಾ? ನೀವು ಇದೇ ಧೈರ್ಯನ ಯಾಕೆ ನನಗೆ ಈ ಮದುವೆ ಬೇಡ ಅನ್ನೋದ್ರಲ್ಲಿ ತೋರಿಸ್ತಾ ಇಲ್ಲ? ಇದನ್ನೇ ಹೇಳ್ಬೋದು, ಕೊಲೆ ಮಾಡಕ್ಕೆ ಅವಳಿಗಿರುವಷ್ಟು ಧೈರ್ಯ ಅಪ್ಪ ಅಮ್ಮನ ಮುಂದೆ, ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದ ಸಾಕಿರ್ತಾರೆ ತಂದೆ ತಾಯಂದಿರು, ಡೈರೆಕ್ಟ್ ಆಗಿ ಹೇಳ್ಬೋದು, ಅಷ್ಟೇ ಎದುರ್ಸಕ್ಕಾಗಲ್ವಾ? ಯಾವುದೋ ಒಂದು ಜೀವನ ಬಲಿಪಶು ಮಾಡ್ತಿರಲ್ಲ, ಆ ಫ್ಯಾಮಿಲಿ ನೊಂದ್ಕೊಳತ್ತಲ್ಲ. ಅದು ಹುಡುಗಿ ಆಗ್ಬೋದು ಅಥವಾ ಹುಡುಗ ಆಗ್ಬೋದು. ಈ ಕೇಸ್ನಲ್ಲಿ ಒಂದು ಹುಡುಗಿಯಿಂದ ವರ್ಸಸ್ ಹುಡುಗ ಅಂತ. ಸೊ ಇದು ಅನ್ಸತ್ತೆ ನಮಗೆ ಒಂದು ಹೈಪೋಮಿನಿಕ್ ಥಾಟ್ಸ್, ಇರ್ಯಾಷನಲ್ ಬಿಹೇವಿಯರ್. ಇದು ಇರ್ಯಾಷನಲ್ ಬಿಹೇವಿಯರ್ ಯಾಕೆ ಬಂತು? ಸೊ ನಾನು ತುಂಬ ಆಳವಾಗಿ ಇದನ್ನು ನೋಡ್ತಾ ಇರುವಾಗ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ ಈ ಹುಡುಗಿ ತುಂಬ ಒಳ್ಳೆಯವಳು, ನಾವು ನಂಬಕ್ಕೆ ಸಾಧ್ಯ ಇಲ್ಲ ಅಂತ. ಅವಳು ತಮ್ಮ ಹೇಳ್ತಾ ಇದ್ದಾನೆ ಅವ್ನು ರಾಖಿ ಕಟ್ತಾ ಇದ್ದಾಳ ಆ ಹುಡುಗನಿಗೆ, ಅವ್ನು ಲವರ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ತುಂಬ ಡಿಫ್ರೆಂಟ್ ವರ್ಷನ್. ಸೊ ನಾವು ಇದನ್ನು ಡಿಫೆನ್ಸ್ ಮೆಕ್ಯಾನಿಸಮ್, ಈಗೋ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತೀವಿ. ಅಂದರೆ ಬೇರೆ ಬೇರೆ ಆಯಾಮಗಳನ್ನು ಅವರು ತೊಗೊಂಡು ಬಂದ್ಬಿಡ್ತಾರೆ. ಮಂಗಳ ನಿವಾರಣೆ ಅಂತ ಅಂದರೆ ಹಾಗಾದ್ರೆ ಯಾವುದು ಅದಕ್ಕೆ ನಿವಾರಣೆ ಇರೋದಿಲ್ವಾ? ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಅಲ್ವಾ? ಸೊ ಹಾಗಾಗಿ ನಿವಾರಣೆ ಇದ್ದೇ ಇದೆ. ಇವಾಗ ಅದಕ್ಕೆ ಮುಂಚಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಮದುವೆ ಆದ ತಕ್ಷಣ ವ್ರತಗಳು ಮಾಡಿಸೋರು. ಇವಾಗ ಒಂದು ಭೀಮನ ಅಮಾವಾಸ್ಯೆ ವ್ರತ ಇರ್ಬೋದು, ಸತ್ತ ಹೆಣಕ್ಕೆ ಹುಡುಗಿನ ಮದುವೆ ಮಾಡಿಕೊಡ್ತಾರೆ. ಅವಳನ್ನ ಶಿವನ ಭಕ್ತಿಯಿಂದ ಬದುಕಿಸ್ಕೊಡ್ತಾಳ ಹುಡುಗಿ. ಆಮೇಲೆ ಅವನಿಗೊಂದು ಅರಮನೆ ಸಿಗುತ್ತೆ ಅಂತ. ಅಂದರೆ ವಾಟ್ ಡಸ್ ಇಟ್ ಸೇ?
ನೀವು ಧೈರ್ಯದಿಂದ ಎದುರಿಸಿ ಪ್ರಾಬ್ಲಮ್ನ ಅಂತ ಅದರ ಮೆಸೇಜ್ ಇದು. ಸೊ ಅಷ್ಟು ಧೈರ್ಯ ಬೇಡವಾ ಮನುಷ್ಯನಿಗೆ, ಅಥವಾ ಇಷ್ಟು ಹೇಡಿತನ, ಒಂದು ಪ್ರಾಣವನ್ನು ತೊಗೊಂಡ್ಬಿಟ್ಟು ನಾನು ಬದುಕ್ಬಿಡ್ತೀನಿ ಮುಂದೆ ಅನ್ನೋದು ಅದೇ ಇರ್ಯಾಷನಲ್ ಥಾಟು. ಇನ್ಸೈಟ್, ಓರಿಯಂಟೇಷನ್, ಜಡ್ಜ್ಮೆಂಟ್ ಅಂತ ಹೇಳ್ತೀವಿ, ಅದು 3 ಆಬ್ಸೆಂಟ್ ಆಗಿದೆ. ಆಬ್ಸೆಂಟ್ ಆಗಿದೆ ಅಂತ ಅಂದಾಗ ನಾವೊಂದು ವ್ಯಕ್ತಿತ್ವ ವಿಕಸನ ಮಾಡಬೇಕು. ಮದುವೆ ಅನ್ನೋದು ಇನ್ನೊಂದು ಫ್ಯಾಮಿಲಿ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಆರ್ ಯು ಫೋಕಸಿಂಗ್ ಆನ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಅದಿಲ್ಲದೆ ಸುಮ್ಮನೆ ಒಂದು ಸಲ್ಯೂಷನ್ ಮದುವೆ ಅನ್ನೋದು ತುಂಬ ಅದು ಪ್ರಾಬ್ಲಮ್ ಆಗುತ್ತೆ ಅವಾಗ ಅಂತ ನನಗೆ ಅನ್ಸುತ್ತೆ. ಓಕೆ, ಇನ್ನು ಗುರುಜಿ, ಈಗ ಮಂಗಳ ದೋಷ ಅನ್ನೋದ್ರ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈಗ ಮಂಗಳ ದೋಷ ಇದ್ದವರು